ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು ಭವ್ಯ ಅವರು ಮೋಸ ಮಾಡಿ ಕ್ಯಾಪ್ಟನ್ ಆದ್ರ ನಿಮ್ಗೆ ಏನ್ ಅನಿಸ್ತು ಅಂತ ಜೆನ್ಯೂನ್ ಆಗಿ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನ್ಗೇನ್ ಅನಿಸ್ತು ಅಂತ ನಾನು ಜೆನ್ಯೂನ್ ಆಗಿ ನನ್ನ ಒಪಿನಿಯನ್ ಅನ್ನ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ ಬಾಲ್ ಟಾಸ್ಕ್ ಅಲ್ಲಿ ನಿಜವಾಗ್ಲೂ ಮಿಸ್ಟೇಕ್ ಮಾಡಿದ್ದು, ಫಸ್ಟ್ ಮಿಸ್ಟೇಕ್ ಯಾರ್ದು ಅಂತ ನನಗನ್ಸಿದ್ದು, ನಾನು ನೋಡಿದ ಪ್ರಕಾರ ಗೊತ್ತಿದ್ದು ತಪ್ಪು ಮಾಡಿದ್ದು ಭವ್ಯ ಅವ್ರದ್ದು ಫಸ್ಟ್ ಮಿಸ್ಟೇಕು. ಎರಡನೇ ಮಿಸ್ಟೇಕ್ ಬಂದು ಅಲ್ಲಿ ಉಸ್ತುವಾರಿಗಳಾದವರು ಒಬ್ರಲ್ಲ ಇಬ್ರಿದ್ರು. ಇಬ್ರು ಉಸ್ತುವಾರಿಗಳನ್ನು ಹದ್ದಿನ ಕಣ್ಣಿನ ತರ ಇಟ್ಕೊಂಡು ನೋಡ್ಬೇಕಾಗಿತ್ತು ಗುರು, ಆ ಬಾಲ್ ಎಲ್ಲಿಂದ ಬಿತ್ತು ಅಂತ. ಆ ಬಾಲ್ ಬಿದ್ದಿದ ತಕ್ಷಣ ನೋಡಿ ಆ ಬಾಲ್ ಅನ್ನ ಎತ್ತಿ ಸೈಡ್ಗೆ ಹಾಕ್ಬಿಟ್ಟಿದ್ರೆ ಅಲ್ಲಿಗೆ ಚಾಪ್ಟರೇ ಕ್ಲೋಸ್ ಆಗೋಗ್ತಾ ಇತ್ತು. ಪಾಪ ಭವ್ಯ ಅವರು ಅಷ್ಟು ಎಫರ್ಟ್ ಹಾಕಿ ಟಾಸ್ಕ್ ಅನ್ನ ಆಡಿದ್ರು ಕೂಡ ಕೊನೆಗೆ ತುಂಬಾ ನೆಗೆಟಿವಿಟಿಯನ್ನ ಫೇಸ್ ಮಾಡ್ಬೇಕಾಗಿ ಬಂತು. ಅದಕ್ಕೆ ರೀಸನ್ ಆ ಒಂದು ಬಾಲಿನ ಕತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೋಕ್ಷಿತಾ ಅವರು ಪಾಯಿಂಟ್ ರೈಸ್ ಮಾಡಿದ್ದು ಟೂ ಗುಡ್ ಅಂತ ಹೇಳ್ಬೋದು. ಬಟ್ ಆದ್ರೆ ಮೋಕ್ಷಿತಾ ಅವರು ಅಲ್ಲೇ ಆ ಪಾಯಿಂಟ್ ಅನ್ನ ರೈಸ್ ಮಾಡಿ ಮಾತಾಡಿದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗನ್ನಿಸ್ತು. ಅದಾದ್ಮೇಲೆ ರಜತ್ ಗುರು, ಈ ವಾರ ರಜತ್ಗೆ ಕ್ಲಾಸ್ ಅಂತೂ ಪಕ್ಕಾ ಲೋಡಿಂಗ್ ಅಂತ ಹೇಳ್ಬೋದು. ಇವತ್ತು ತುಂಬಾ ಚೆನ್ನಾಗಿ ಕ್ಲಾಸ್ ಬೀಳುತ್ತೆ ರಜತ್ ಅವ್ರಿಗೆ. ಅದೇ ಭವ್ಯ ಅಲ್ಲದೆ ಬೇರೆಯವರು ಇದ್ದಿದ್ರೆ ರಜತ್ ಅವರು ಆನ್ ದಿ ಸ್ಪಾಟ್ ಕೇಳ್ತಾ ಇದ್ರು ಅಂತ ನನ್ನ ಒಪಿನಿಯನ್. ಬಟ್ ಭವ್ಯ ಇರೋದ್ರಿಂದ ಅಲ್ಲಿ ರಜತ್ ಅವರು ಕೇಳಲಿಲ್ಲ. ಅವರು ರಜತ್ ಅವರು ಹೇಳಿದ್ರು ಅದು ಬಾಲ್ ಬೇರೆದು ಅಂತ ಹೇಳಿದ್ರು. ಬಟ್ ಕ್ಲಿಯರ್ ಆಗಿದೆ, ಅಲ್ಲಿ ಭವ್ಯ ಅವರು ಬಾಲ್ ತಗೊಂಡು ಸುಮ್ನಿರಿ ಅಂತ ತಗೊಬಂದು ಫಸ್ಟ್ ರೌಂಡ್ ಅಲ್ಲೇ ಬಾಲ್ ಅನ್ನ ಹಾಕ್ತಾರೆ. ಈ 4 ಜನದ್ದು ಅಲ್ಲಿ ಮಿಸ್ಟೇಕು ಅಂತ ನನಗನ್ನಿಸ್ತು ಗುರು. ಏನಿದ್ರೆ ಅದು ಓಪನ್ ಆಗಿ ಅಲ್ಲೇ ಹೇಳ್ಬೇಕಾಗಿತ್ತು ಅವ್ರಿಬ್ರು, ಬಟ್ ಅದನ್ನ ಹೇಳಲಿಲ್ಲ. ಕಳಪೆ ವಿಚಾರದಲ್ಲಿ ಬಂದ್ರೆ ಹನುಮಂತಣ್ಣಗೆ ಕಳಪೆ ಕೊಟ್ಟಿದ್ದು ಎಷ್ಟು ಸರಿ, ನನಗೇನು ಅನಿಸ್ತು ಅಂತ ನಾನು ಜೆನ್ಯೂನ್ ಆಗಿ ಹೇಳ್ತೀನಿ. ಅದೇ ರೀತಿ ಧನರಾಜ್ ಅವ್ರಿಗೆ ಉತ್ತಮ ಕೊಟ್ಟಿದ್ದು ಸರಿನಾ? ಈ ವಾರ ಧನರಾಜ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಗುರು ಏನೇ ಹೇಳಿದ್ರು ಕೂಡ ಈ ವಿಡಿಯೋದಲ್ಲಿ ನನ್ನ ಒಪಿನಿಯನ್ ಮಾತ್ರ ಅಷ್ಟೇ. ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗದೆ ಇರ್ಬೋದು, ಇಲ್ಲ ನಿಮ್ಮ ಒಪಿನಿಯನ್ ನನ್ನ ಜೊತೆ ಮ್ಯಾಚ್ ಆಗದೆ ಇರ್ಬೋದು. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಗುರು, ನನ್ನ ಎಪಿಸೋಡ್ ಮಾತ್ರ ತುಂಬಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಪಿಸೋಡ್ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲೇ ಮೋಕ್ಷಿತಾ ಮತ್ತೆ ಗೌತಮಿ ಅವರಿಬ್ರು ಒಂದೊಂದ್ ಕಡೆ ಒಂದೊಂದು ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇರ್ತಾರೆ, ನಾಮಿನೇಷನ್ಸ್ ವಿಚಾರದಲ್ಲಿ ಮಾತಾಡ್ತಾ ಇರ್ತಾರೆ. ಮೋಕ್ಷಿತಾ ಅವರು ಹೇಳ್ತಾರೆ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಹೇಳಿರೋ ವಿಚಾರಗಳನ್ನ ತಗೊಂಡು ಬಂದು ಈಗ ನಾಮಿನೇಷನ್ಸ್ ಅಲ್ಲಿ ಪಾಯಿಂಟ್ ಆಗಿ ಇಟ್ಕೊಂಡು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮೋಕ್ಷಿತಾ ಅವ್ರು ಹೇಳ್ತಾರೆ. ಗುರು, ಇಲ್ಲಿ ಮೋಕ್ಷಿತಾ ಅವ್ರಿಗೆ ಮಿಸ್ಟೇಕ್ ಅಂತ ನಾನು ಹೇಳ್ತೀನಿ. ಒಂದ್ಸಲ ಆಲ್ರೆಡಿ ಅವ್ರ ಜೊತೆ ಹೋಗಿ ಇವರೆಲ್ಲ ಕಷ್ಟಪಟ್ಟು ಆಚೆ ಬಂದಿದ್ದಾರೆ. ಮತ್ತೆ ನಾವೆಲ್ಲ ಒಂದು ಅನ್ನೋ ತರ ಏನಕ್ಕೆ ಅವ್ರ ಜೊತೆ ಹೋಗ್ಬೇಕಾಗಿತ್ತು? ಏನಕ್ಕೆ ಫಸ್ಟ್ ಆಫ್ ಆಲ್ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತು? ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರಿಗೇನು ಇವ್ರು ಆಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಇವ್ರ ವೀಕ್ನೆಸ್ ಅನ್ನ ಇವರೇ ಅವ್ರಿಗೆ ಬಿಟ್ಕೊಟ್ಟು ಈಗ ನಾಮಿನೇಷನ್ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಸರಿ ಹೇಳಿ? ಆ ಕಡೆ ಗೌತಮಿ ಅವರು ಕೂಡ ಬೇಜಾರಾಗಿರ್ತಾರೆ. ಯಾಕೆ ಅಂತಂದ್ರೆ ಈ ವಾರ ನಾಮಿನೇಷನ್ಸ್ ಅಲ್ಲಿ ಇದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ನನ್ಗೇನು ಅನಿಸ್ತಪ್ಪ ಅಂತಂದ್ರೆ ಈ ಒಂದು ವಿಚಾರದಲ್ಲಿ ಮೋಕ್ಷಿತಾ ಅವರು ಅವ್ರ ಸವಾಸ ಬಿಟ್ಟು ಇಂಡಿವಿಜುವಲ್ ಆಗಿ ಇವ್ರ ಗೇಮ್ ಅನ್ನ ಇವ್ರು ಆಡ್ಕೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ಬೋದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಎಲ್ಲಾರನ್ನೂ ಸೋಫಾದಲ್ಲಿ ಕೂರಿಸ್ಬಿಟ್ಟು ಹೇಳ್ತಾರೆ, ಈ BB ರೆಸಾರ್ಟ್ ಟಾಸ್ಕ್ ಅಲ್ಲಿ ಭವ್ಯ ತಂಡ ವಿನ್ ಆಗಿದೆ ಅಂದ್ರೆ ಸ್ಟಾರ್ಸ್ ಹೇಳ್ತಾರೆ, ಯಾರು ಎಷ್ಟು ಸ್ಟಾರ್ಸ್ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಭವ್ಯ ತಂಡಕ್ಕೆ 29 ಸ್ಟಾರ್ಸ್ ಬಂದಿರುತ್ತೆ. ಈ ಕಡೆ ಚೈತ್ರ ಅವರ ತಂಡಕ್ಕೆ 22 ಸ್ಟಾರ್ಸ್ ಬಂದಿರುತ್ತೆ. ಭವ್ಯ ತಂಡ ಕ್ಲಿಯರ್ ಕಟ್ ಇಲ್ಲಿ ವಿನ್ನರ್ ಅಂತ ಗೊತ್ತಾಗುತ್ತೆ. ಅದರಲ್ಲಿರ್ತಕ್ಕಂಥ ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ 5 ಕಂಟೆಸ್ಟೆಂಟ್ಸ್ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಎಲಿಜಿಬಲ್ ಆಗ್ತಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ಎಲ್ಲ ಬಂದು ಅಲ್ಲಿ ಮಾತಾಡ್ತಾ ಇರ್ತಾರೆ, ನಾವು ಸ್ಟಾರ್ಸ್ ಕೊಟ್ಟಿದ್ದು ಅನ್ಫೇರ್ ಆಗಿತ್ತು, ನಮ್ಗೆ ಅನ್ಫೇರ್ ಆಗಿತ್ತು ಅಂತ ಅಂದ್ಬಿಟ್ಟು ಚೈತ್ರ ಅವ್ರ ಒಂದ್ ಕಡೆ ಮಾತಾಡ್ತಾ ಇರ್ತಾರೆ, ಐಶ್ವರ್ಯ ಅವ್ರ ಒಂದ್ ಕಡೆ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಧನರಾಜ್ ಅವರಾದ್ರೆ ಅವರೇ ಹೇಳ್ತಾ ಇರ್ತಾರೆ, ನಾವು ಸ್ಟಾರ್ಸ್ ಕೊಡೋ ವಿಚಾರದಲ್ಲಿ ಎಲ್ಲೋ ನಿಮ್ಮ ತಂಡಕ್ಕೆ ಸ್ವಲ್ಪ ನಾವು ಹಿಂದೆ ಉಳಿದ್ವಿ ಅಂತ ಅಂದ್ಬಿಟ್ಟು ಧನರಾಜ್ ಅವರು ಹೇಳ್ತಾರೆ. ಗುರು, ನನ್ಗೇನು ಅನ್ನಿಸ್ತು ಅಂತಂದ್ರೆ ಎರಡೂ ಟೀಮು ಕೂಡ ಟಾಸ್ಕ್ ಅನ್ನ ಚೆನ್ನಾಗಿ ಆಡಿಲ್ಲ ಗುರು. ಫಸ್ಟ್ ಆಫ್ ಆಲ್ ಇವ್ರ ಟಾಸ್ಕ್ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ. ಒಂದು ಹೋಟೆಲ್ಗೆ ಇಲ್ಲ ರೆಸಾರ್ಟ್ಗೆ ಹೋಗಿ ಆ ತರ ಬಿಹೇವ್ ಮಾಡಿದ್ರೆ ರೆಸಾರ್ಟ್ ಅಲ್ಲಿ ಇರ್ತಾರ ಗುರು, ಎತ್ತಿ ಆಚೆ ಹಾಕ್ತಾರ ಅಷ್ಟೇ. ನಿಜವಾಗ್ಲೂ ಸುದೀಪ್ ಅಣ್ಣ ಇವತ್ತು ಅದಕ್ಕೆ ಎಲ್ಲ ಕ್ಲಾರಿಟಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರು ಫಸ್ಟ್ ಆಫ್ ಆಲ್ ಟಾಸ್ಕ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ.
ಬಟ್ ಚೈತ್ರ ಟೀಮು ಸ್ವಲ್ಪ ಕ್ಯಾರೆಕ್ಟರ್ ಅಲ್ಲಿ ಇದ್ದು ಚೆನ್ನಾಗಿ ಆಟ ಆಡಿದ್ರು ಅಂತ ನನಗನ್ನಿಸ್ತು. ಸ್ಟಾರ್ಸ್ ವಿಚಾರದಲ್ಲಿ ಬಂದ್ರೆ ಇಲ್ಲಿ ತ್ರಿವಿಕ್ರಮ್ ಅವ್ರು ಕೂಡ ಹೇಳ್ತಾ ಇರ್ತಾರೆ, ನನ್ಗೆ ಯಾರು ಕಾಣಿಸ್ಲೇ ಇಲ್ಲ, ನನಗೆ ಕಾಣಿಸಿದ ಇಬ್ರು ಮಾತ್ರ ಅಷ್ಟೇ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಇವರು ಒಂದ್ ಸ್ವಲ್ಪ ಬಯಾಸ್ಡ್ ಆಗಿ ಥಿಂಕ್ ಮಾಡಿದ್ರು ಅಂತ ನನ್ಗನ್ನಿಸ್ತು. ಯಾಕೆ ಅಂತಂದ್ರೆ ಫಸ್ಟ್ ಅವ್ರು ಆಲ್ರೆಡಿ ಸ್ಟಾರ್ಸ್ ಅನ್ನ ಕೊಟ್ಬಿಟ್ಟಿದ್ರು ಚೈತ್ರ ತಂಡ, ಸೆಕೆಂಡ್ ಇವ್ರು ಕೊಡೋದಾಗಿರೋದ್ರಿಂದ ಇವರು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟಿವ್ ಮಾಡಿ ಮೈಂಡ್ ಗೇಮ್ ಅನ್ನ ಮಾಡಿ ಸ್ಟಾರ್ಸ್ ಅನ್ನ ಕೊಟ್ರು ಅನ್ನೋದು ನನ್ನ ಒಪಿನಿಯನ್. ನಿಮ್ಗೇನ್ ಅನ್ನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ಮಂಜಣ್ಣದ ಒಂದು ಕಾಮಿಡಿ ಸ್ಟಾರ್ಟ್ ಆಗುತ್ತೆ ಗುರು. ಮೋಕ್ಷಿತಾ ಅವರು ನಾಮಿನೇಟ್ ಮಾಡಿರ್ತಾರೆ, ಮಂಜಣ್ಣ ಕಾಣಿಸ್ಕೊಂತ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲಾರ್ಗು ರೌಂಡ್ ಹೋಗ್ಬಿಟ್ಟು ನಾನ್ ಮಂಜು ಇದೀನಿ ಕಾಣಿಸ್ಕೊಂತ ಇದ್ದೀನಿ ಅಂತ ಅಂದ್ಬಿಟ್ಟು ಸಕ್ಕದಾಗಿ ಫನ್ ಆಗಿ ನಿಜವಾಗ್ಲೂ ಮಂಜಣ್ಣ ಎಲ್ಲಿ ಬೇಕಾದ್ರೂ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ ಪೊನ್ನನ್ನ ಜನರೇಟ್ ಮಾಡ್ತಾರೆ ಗುರು. ನೋಡ್ಬೇಕು, ಮಂಜಣ್ಣ ಈ ವೀಕ್ ಇಂದ ತುಂಬಾ ಚೆನ್ನಾಗಿ ಬ್ಯಾಕ್ ಆಗಿದ್ದಾರೆ, ಮುಂದೆ ಇದೇ ತರ ಕಂಟಿನ್ಯೂ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ಟಾಸ್ಕ್ ಏನು ಅಂತಂದ್ರೆ ಜಾರುವ ಟ್ರ್ಯಾಕ್ ಅಂತ, ಅಂದ್ರೆ ಎಲ್ಲ ಎಣ್ಣೆ ತರ ಹಾಕಿರ್ತಾರೆ, ಎಲ್ಲ ಅದ್ರಲ್ಲಿ ಹೋಗ್ತಾ ಇದ್ರೆ ಟ್ರ್ಯಾಕ್ ಅಲ್ಲಿ ಜಾರ್ತಾ ಇರುತ್ತೆ. ಮೇಲೆ ಬಾಲ್ ಗೊಂಚಲುಗಳನ್ನ ಕಟ್ಟಿರ್ತಾರೆ, ಒಂದು ಇದ್ರಲ್ಲಿ ಒಂದು 6-7 ಈ ತರ ಬಾಲ್ಸ್ ಇರುತ್ತೆ. ಆ ಬಾಲ್ಸ್ ಅನ್ನ ತಗೊಂಡು ಬಿಗ್ ಬಾಸ್ ಯಾವ ಗೊಂಚಲು ಹೇಳ್ತಾರೋ ಅದಕ್ಕೆ ನಂಬರ್ ಕೊಟ್ಟಿರ್ತಾರೆ, 1, 2, 3 ಅಂತ ನಂಬರ್ ಕೊಟ್ಟಿರ್ತಾರೆ. ಯಾವ ನಂಬರ್ ಹೇಳಿರ್ತಾರೋ ಆ ನಂಬರ್ದಲ್ಲಿ ಬಾಲ್ ತಗೊಂಡು ಅವರು ಬಾಲ್ ಅನ್ನ ಹಾಕೋಬೇಕಾಗುತ್ತೆ. ಈ ತರ ಬಿಗ್ ಬಾಸ್ ಹೇಳಿರ್ತಾರೆ. ಇದಕ್ಕೆ ಉಸ್ತುವಾರಿಗಳು ಇಬ್ರು ಇರ್ತಾರೆ, ಒಂದ್ ಕಡೆ ಮಂಜಣ್ಣ, ಇನ್ನೊಂದ್ ಕಡೆ ಚೈತ್ರಕ್ಕ, ಇಬ್ರು ಉಸ್ತುವಾರಿಗಳು ಇರ್ತಾರೆ. ಬಟ್ ಫಸ್ಟ್ನೇ ಇದ್ರಲ್ಲಿ ಮಾಡ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಗುರು ವಿಕ್ಕಿ ಮತ್ತೆ ರಜತ್ಗೆ ಹೈಟ್ ಅಡ್ವಾಂಟೇಜ್ ಇತ್ತು, ಚೆನ್ನಾಗಿ ಟಾಸ್ಕ್ ಅನ್ನ ಆಡ್ಬೋದಾಗಿತ್ತು. ಬಟ್ ಅವ್ರಿಗೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಆ ಬ್ಯಾಲೆನ್ಸ್ ಅನ್ನೋದು ಅವ್ರಿಗೆ ಸಿಗ್ಲಿಲ್ಲ. ಹೈಟ್ ಅಡ್ವಾಂಟೇಜ್ ಇತ್ತು, ಬಟ್ ಆ ಜಾರೋ ಇದ್ರಿಂದ ಅವ್ರಿಗೆ ಬ್ಯಾಲೆನ್ಸ್ ಸಿಗ್ಲಿಲ್ಲ, ಗೇಮ್ ಅನ್ನ ಚೆನ್ನಾಗಿ ಆಡೋದಕ್ಕೆ ಆಗ್ಲಿಲ್ಲ. ಫಸ್ಟ್ ಬಂದು ಬಿಗ್ ಬಾಸ್ ಯಾವ್ದು ಹೇಳ್ತಾರೆ ಅಂತಂದ್ರೆ 9ನೇ ಇದು ಹೇಳ್ತಾರೆ. 9ನೇ ಇದರಲ್ಲಿ ಬ್ಯಾಸ್ಕೆಟ್ ಅಲ್ಲಿ ಬಾಲ್ಸ್ ಅನ್ನು ತಗೊಂಡು ನೀವು ಹಾಕ್ಬೇಕು ಅಂತ ಹೇಳ್ತಾರೆ. ಆ ಬಾಲ್ಸ್ ಅನ್ನ ಎಳೆಯೋ ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ 3ನೇ ಇದರಲ್ಲಿ ಗೊಂಚಲಲ್ಲಿ 3ನೇ ನಂಬರ್ ಇದರಿಂದ ಒಂದು ಬಾಲ್ ಬೀಳುತ್ತೆ, ಅದನ್ನ ಯಾರು ತಗೊಳ್ಳೋದಿಲ್ಲ. ಬಟ್ ಈ ಉಸ್ತುವಾರಿಗಳು ಕೂಡ ಅದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಲ್ಲ, ಅದು ಅವ್ರ ಮಿಸ್ಟೇಕ್, ಉಸ್ತುವಾರಿಗಳ ಮಿಸ್ಟೇಕ್. ಅದು ಎಲ್ಲಿಂದ ಬಿತ್ತು ಅಂತ ಒಬ್ರಲ್ಲ ಇಬ್ಬರಿದ್ದಾರೆ ಉಸ್ತುವಾರಿಗಳು, ನೋಡ್ಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ನೋಡ್ಲಿಲ್ಲ. ಬಟ್ ಇಲ್ಲಿ ಮೋಕ್ಷಿತ್ ಅವ್ರಿಗೆ ಯಾವುದೇ ಬಾಲ್ ಸಿಗೋದಿಲ್ಲ, ಇಲ್ಲಿ ಎಲ್ಲ ಬಾಲ್ಸ್ ತಗೊಬಂದು ಟ್ರೈ ಮಾಡ್ತಾ ಇರ್ತಾರೆ, ಯಾರ್ದು ಬೀಳ್ತಾ ಇರಲ್ಲ. ಬಟ್ ಭವ್ಯ ಅವ್ರು ಏನಾಗ್ತಾರೆ, ಸಪರೇಟ್ ಆಗಿ ಒಂದು ಬಾಲ್ ಇರುತ್ತೆ, ಆ ಬಾಲ್ ಅನ್ನ ತಗೊಂತಾ ಇರ್ತಾರೆ. ರಜತ್ ಅವ್ರು ಹೋಗ್ಬಿಟ್ಟು ಕ್ಲಿಯರ್ ಆಗಿ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಇದು ಬೇರೆ ಬಾಲು ಅಂತ ಹೇಳಿದಾಗ ಭವ್ಯ ಅವರು ಸುಮ್ನಿರಿ ಅಂತ ಅಂದ್ಬಿಟ್ಟು ಅದೇ ಬಾಲ್ ಅನ್ನ ತಗೊಬಂದು ಹಾಕ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಮೋಕ್ಷಿತ್ ಅವ್ರಿಗೆ ಯಾವುದೇ ಬಾಲ್ ಸಿಗಲ್ಲ, ಅದರಿಂದ ಮೋಕ್ಷಿತ್ ಅವರು ಫಸ್ಟ್ನೇ ರೌಂಡ್ ಇಂದ ಔಟ್ ಆಗ್ತಾರೆ. ಇಲ್ಲಿ ಆ ಬೇರೆ ಬಾಲ್ ಅನ್ನ ತಗೊಂಡಿದ್ದು ರಜತ್ ಅವರು ಅಲ್ಲಿ ನೋಡಿದ್ರು ಕೂಡ ಪ್ರಶ್ನೆ ಮಾಡ್ಲಿಲ್ಲ. ಅಲ್ಲೇ ಪ್ರಶ್ನೆ ಮಾಡಿದ್ರೆ ಭವ್ಯ ಅವ್ರಿಗೆ ಬೇರೆ ಯಾರಾದ್ರೂ ಕೊಟ್ಟಿರೋರು ಗುರು. ವಿಕ್ಕಿ ಹತ್ರ 4 ಬಾಲ್ ಇತ್ತು, 2 ಬಾಲ್ ಬೇಕಾಗಿದ್ರು ಕೊಟ್ಟಿರೋರು, ಟ್ರೈ ಮಾಡು ಅಂತ ಅಂದ್ಬಿಟ್ಟು. ಬಟ್ ಆದ್ರೆ ರಜತ್ ಕೇಳದೆ ಇರೋದು ಫಸ್ಟ್ ಮಿಸ್ಟೇಕ್ ಇಲ್ಲಿ ರಜತ್ದು ಅಂತ ನನ್ನ ಒಪಿನಿಯನ್. ಉಸ್ತುವಾರಿಗಳದ್ದು ಮಿಸ್ಟೇಕು ಅನ್ನೋದು ನನ್ನ ಒಪಿನಿಯನ್. ಗೊತ್ತಿದ್ದು ತಗೊಂಡೋಗಿ ಮೋಕ್ಷಿತ್ ಅವ್ರು ಹಾಕಿದ್ದು ಅವ್ರದ್ದು ಮಿಸ್ಟೇಕು, ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಆಗಿ ಆಯ್ತು ಅಂತ ಹೇಳಕ್ ಆಗದೇ ಇಲ್ಲ. ಯಾಕೆಂತಂದ್ರೆ ರಜತ್ ಹೇಳ್ತಾರೆ ಕ್ಲಿಯರ್ ಆಗಿ, ಆ ಒಂದು ಬಾಲು ತೆಗೆದು ಆಚೆ ಹಾಕ್ಬಿಟ್ಟಿದ್ರೆ ಈ ಟಾಸ್ಕ್ ಅಲ್ಲಿ ಏನು ಗಲಾಟೆ ಇರ್ತಾ ಇರ್ಲಿಲ್ಲ ಗುರು. ಆ ಒಂದು ಬಾಲಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ಅನ್ನೋದು ನನ್ನ ಒಪಿನಿಯನ್. 2ನೇ ರೌಂಡ್ ಅಲ್ಲಿ ಬಿಗ್ ಬಾಸ್ ಏನ್ ಮಾಡ್ತಾರೆ, ನಿಮ್ಮ ಬಾಸ್ಕೆಟ್ ಅಲ್ಲಿ ನೀವು ಬಾಲ್ ಹಾಕೋಬೇಡಿ, ನೀವು ಯಾರನ್ನ ಔಟ್ ಮಾಡ್ಬೇಕು ಅಂತ ಇದೀರೋ ಅವರ ಬಾಸ್ಕೆಟ್ ಅಲ್ಲಿ ನೀವು ಬಾಲ್ ಹಾಕಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. 2ನೇ ರೌಂಡ್ ಅಲ್ಲಿ ಬಂದು ಬಿಗ್ ಬಾಸ್ 7ನೇ ನಂಬರ್ ಇದರಲ್ಲಿ ಬಾಲ್ಸ್ ಅನ್ನ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ 7ನೇ ನಂಬರ್ ಇದರಲ್ಲಿ ತಗೊಂಡು ಧನರಾಜ್ ಅವರು ಫಸ್ಟ್ ಹೋಗಿ ವಿಕ್ಕಿನ ಬಾಸ್ಕೆಟ್ ಅಲ್ಲಿ ಬಾಲ್ ಹಾಕಿ ವಿಕ್ಕಿನ ಔಟ್ ಮಾಡ್ತಾರೆ. 2ನೇ ರೌಂಡ್ ಇಂದ ವಿಕ್ರಮ್ ಔಟ್ ಆಗ್ತಾರೆ. 3ನೇ ರೌಂಡ್ ಅಲ್ಲಿ ಬಿಗ್ ಬಾಸ್ ಮತ್ತೆ ಉಲ್ಟಾ ಇಡ್ತಾರೆ, ನಿಮ್ಮ ಬಾಸ್ಕೆಟ್ ಅಲ್ಲಿ ನೀವು ಬಾಲ್ ಅನ್ನ ಹಾಕೋಬೇಕು ಅಂತ ಹೇಳ್ತಾರೆ. ಆ ರೌಂಡ್ ಅಲ್ಲಿ ಬಂದಾಗ 1ನೇ ನಂಬರ್ ಅಂತ ಹೇಳ್ತಾರೆ. ಆ 1ನೇ ನಂಬರ್ ಇದರಲ್ಲಿ ಧನರಾಜು ಮತ್ತೆ ಭವ್ಯ ಅವರಿಬ್ರು ಬೇಗ ಬಾಲ್ ಹಾಕ್ತಾರೆ. ರಜತ್ ಅವರು ಬಾಲ್ ಹಾಕೋದಿಕ್ಕೆ ಆಗೋದಿಲ್ಲ, ತುಂಬಾ ಟ್ರೈ ಮಾಡ್ತಾರೆ, ಆಗೋದಿಲ್ಲ. ಇಲ್ಲಿ ರಜತ್ ಅವರು ಔಟ್ ಆಗ್ತಾರೆ. ಫೈನಲ್ ರೌಂಡ್ಗೆ ಭವ್ಯ ಮತ್ತೆ ಧನರಾಜ್ ಇಬ್ರು ಇರ್ತಾರೆ. ಆ ಇಬ್ಬರಿಗೂ ಮಾಡಿದಾಗ ಆಪೋಸಿಟ್ ಯಾರನ್ನ ನೀವು ಔಟ್ ಮಾಡ್ಬೇಕು ಅಂತ ಇದ್ದೀರೋ ಅವ್ರ ಇದ್ರಲ್ಲಿ ಬಾಲ್ ಹಾಕ್ಬೇಕು ಅಂತ ಹೇಳ್ತಾರೆ. 5ನೇ ನಂಬರ್ ಬಾಸ್ಕೆಟ್ ಇಂದ ಬಾಲ್ ತಗೊಂಡು ನಿಮ್ ಇದ್ರಲ್ಲಿ ಹಾಕ್ಬೇಕು ಅಂತ ಹೇಳ್ತಾರೆ. ಆಗ ಭವ್ಯ ಅವರು ಬಂದು ತಗೊಂಡು ಧನರಾಜ್ ಅವ್ರು ಇದ್ರಲ್ಲಿ ಹಾಕ್ತಾರೆ, ಧನರಾಜ್ ಔಟ್ ಆಗ್ತಾರೆ. ಈ ವಾರ ಭವ್ಯ ಅವರು ಕ್ಯಾಪ್ಟನ್ ಆಗ್ತಾರೆ. ಗುರು ಭವ್ಯ ಅವ್ರ ಎಫರ್ಟ್ಸ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಚೆನ್ನಾಗಿ ಎಫರ್ಟ್ಸ್ ಅನ್ನ ಹಾಕಿ ಭವ್ಯ ಅವರು ಟಾಸ್ಕ್ ಅನ್ನ ಆಡಿದ್ದಾರೆ. ಬಟ್ ಆದ್ರೆ ಇಲ್ಲಿ ಒಂದೇ ಒಂದು ಮಿಸ್ಟೇಕ್ ಇಂದ, ಒಂದೇ ಒಂದು ಫೌಲ್ ಇಂದ ಪಾಪ ಇವಾಗ ಭವ್ಯ ಅವ್ರಿಗೆ ತುಂಬಾ ನೆಗೆಟಿವಿಟಿ ಅನ್ನೋದು ಸ್ಟಾರ್ಟ್ ಆಯ್ತು.
ಅವರು ಮೋಸ ಮಾಡಿ ಗೆದ್ದಿದ್ದಾರೆ ಅನ್ನೋದು ಬರ್ತಾ ಇತ್ತು. ಅಚಾನಕ್ ಆಗಿ ಆಗಿರೋದು ಅಂತಾನು ಹೇಳಕ್ ಆಗೋದಿಲ್ಲ, ಯಾಕಂತಂದ್ರೆ ಕ್ಲಿಯರ್ ಆಗಿ ಗೊತ್ತಿತ್ತು. ಭವ್ಯ ಅವರು ಇಲ್ಲಿ ಸ್ವಲ್ಪ ಎಡುವುದ್ರ ಅಂತ ನನಗನ್ನಿಸ್ತು ಗುರು. ನಿಮ್ಗೇನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಎಲ್ಲ ಆಗೋಗುತ್ತೆ. ಎಲ್ಲ ಒಂದ್ ಕಡೆ ಬಂದು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಮೋಕ್ಷಿತ್ ಅವ್ರು ಬಂದು ಫಸ್ಟ್ ಈ ಪಾಯಿಂಟ್ ಅನ್ನು ರೈಸ್ ಮಾಡ್ತಾರೆ. ಭವ್ಯ ಅವರು ತಗೊಂಡಿದ್ದು ಬಾಲು ಬೇರೆ ಬಾಸ್ಕೆಟ್ ಇಂದ ಬಿದ್ದಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಮಂಜಣ್ಣ ಅವರು ಕೇಳ್ತಾರೆ, ನೀವು ಅಲ್ಲೇ ಕೇಳ್ಬೇಕಾಗಿತ್ತು ಅಂತ ಹೇಳ್ತಾರೆ. ಮಂಜಣ್ಣ ಕೇಳಿದ ಪಾಯಿಂಟ್ ವ್ಯಾಲಿಡ್ ಆಗಿತ್ತು. ಮೋಕ್ಷಿತ್ ಅವರು ಅಲ್ಲೇ ಕೇಳ್ಬೇಕಾಗಿತ್ತು, ಬಟ್ ಅವರು ಅದನ್ನ ಕೇಳಲಿಲ್ಲ. ಎಲ್ಲ ಆಗೋದ್ಮೇಲೆ ಟಾಸ್ಕ್ ಆಗೋದ್ಮೇಲೆ ಅದೇನೋ ಹೇಳ್ತಾರಲ್ಲ, ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನ್ ಗುರು ಪ್ರಯೋಜನ, ಆ ತರ ಆಗೋಯ್ತು ಮೋಕ್ಷಿತ್ ಅವ್ರದ್ದು. ಬಟ್ ಆಗ್ಲಾದ್ರೂ ರೈಸ್ ಮಾಡಿದ್ರಲ್ವಾ, ಟೂ ಗುಡ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ರೈಸ್ ಮಾಡಿಲ್ಲ ಅಂತಂದ್ರೆ ಆ ಟಾಪಿಕ್ ಬರ್ತಾ ಇರ್ಲಿಲ್ಲ. ಮೋಕ್ಷಿತ್ ಅವರು ಫಸ್ಟ್ ಪಾಯಿಂಟ್ ಅನ್ನ ರೈಸ್ ಮಾಡಿ ಕೇಳಿದ್ರು. ವಿಕ್ಕಿ ಕೂಡ ಇದೇ ಮಾತನ್ನ ಹೇಳಿದ್ರು, ನೀವು ಅಲ್ಲೇ ಕೇಳ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಆದ್ರೆ ಇವ್ರು ಮೋಕ್ಷಿತ್ ಅವರು ನಾನು ಅಲ್ಲಿ ಅಷ್ಟು ಸಡನ್ ಆಗಿ ಗೊತ್ತಾಗ್ಲಿಲ್ಲ, ಬಟ್ ಕೇಳಿದೆ ಅಂತ ಅಂದ್ಬಿಟ್ಟು ಈಗ ಕೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಉಸ್ತುವಾರಿಗಳಾದವರು ಅಲ್ಲೇ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೋಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ನೋಡ್ಕೊಂಡು ಅವ್ರು ಕೇಳಿದಿದ್ರೆ ಚೆನ್ನಾಗಿರ್ತಾ ಇತ್ತು. ಅದೆಲ್ಲ ಆದ್ಮೇಲೆ ರಜತ್ ಮತ್ತೆ ವಿಕ್ರಮ್ ಅವ್ರಿಬ್ರು ಮಾತಾಡ್ತಾ ಇರ್ತಾರೆ. ರಜತ್ ಕ್ಲಿಯರ್ ಆಗಿ ಹೇಳ್ತಾರೆ, ನಾನು ಬೇರೆ ಬಾಲು ಅಂತ ಹೇಳಿದೆ ಭವ್ಯ ಅವ್ರಿಗೆ. ಬಟ್ ಆದ್ರೆ ಭವ್ಯ ಅವರು ಸುಮ್ನೆ ಇರಿ ಅಂತ ಅಂದ್ಬಿಟ್ಟು ಆ ಬಾಲನ್ನ ತಗೊಂಡೋಗಿ ಹಾಕಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ರಜತ್ ಅವ್ರು ಏನಪ್ಪಾ ಅಂತಂದ್ರೆ, ರಜತ್ ಹೇಳಿದ್ದು 100% ರೈಟ್. ಬಟ್ ರಜತ್ ಅವರು ಅಲ್ಲೇ ಕೇಳ್ಬೇಕಾಗಿತ್ತು, ಕೇಳಿಲ್ಲ ಗುರು. ಈ ವಾರ ಮಾತ್ರ ನನ್ಗನ್ಸಿರೋದು ರಜತ್ಗೆ ಫುಲ್ ಕ್ಲಾಸ್ ಲೋಡಿಂಗ್ ಗುರು. ಇಲ್ಲ ಅಂತಂದ್ರೆ ಇದೇ ತರ ಬಿಟ್ರೆ ಪಾಪ ರಜತ್ ಗೇಮೇ ಹಾಳಾಗ್ಬಿಡುತ್ತೆ. ಒಬ್ರಿಗೊಂಥರ ರಜತ್ ಮಾಡಬಾರ್ದು. ಅದೇ ಜಾಗದಲ್ಲಿ ಚೈತ್ರ ಅವ್ರು ಇದ್ದಿದ್ರೆ ರಜತ್ ಅವ್ರು ಇದೇ ತರ ಬಿಡ್ತಾ ಇದ್ರ, ಎಷ್ಟು ಕಾಟ ಕೊಡ್ತಾ ಇದ್ರು ಅಲ್ವಾ. ಇವ್ರ ಗೇಮ್ ಅನ್ನ ಇವ್ರು ಆಡ್ಬೇಕಾಗಿತ್ತು. ರಜತ್ ಅವರು ಈ ತರ ಇದ್ ಮಾಡಿದ್ದು ತಪ್ಪು ಅಂತ ನನಗನ್ನಿಸ್ತು ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕಳಪೆ ಮತ್ತೆ ಉತ್ತಮ ಸ್ಟಾರ್ಟ್ ಆಗುತ್ತೆ. ಕಳಪೆ ಮತ್ತು ಉತ್ತಮದಲ್ಲಿ ಬಂದಾಗ ಗುರು, ಒಂದು ಕುರಿ ಏನಾದ್ರೂ ಹೋಗಿ ಹಳ್ಳಕ್ ಬಿದ್ರೆ ಎಲ್ಲಾ ಕುರಿಗಳು ಹೋಗಿ ಹಳ್ಳಕ್ ಬೀಳ್ತವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವ್ರಿಗೆ ಇಂಡಿವಿಜುವಾಲಿಟಿ ಇಲ್ಲ ಗುರು, ಇವ್ರು ಓನ್ ಥಿಂಕಿಂಗ್ ಇಲ್ಲ. ಯಾರಾದ್ರೂ ಒಬ್ರಿಗೆ ಒಂದ್ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲ ತಗೊಂಡೋಗಿ ಅದಕ್ಕೆ ಕೊಡ್ತಾರೆ. ಧನರಾಜ್ ಅವ್ರಿಗೆ ಉತ್ತಮ ಕೊಡ್ತಾರೆ. ಧನರಾಜ್ ಅವರು ಗುರು ನನ್ಗನ್ಸಿದ ಪ್ರಕಾರ ಈ ವಾರ ವೆಲ್ ಡಿಸರ್ವ್ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಕ್ಯಾರೆಕ್ಟರ್ ಎಲ್ಲಾದ್ರೂ ಇದ್ದು ಸ್ವಲ್ಪ ಫನ್ನನ್ನ ಚೆನ್ನಾಗಿ ಜನರೇಟ್ ಮಾಡಿದ್ರು ಧನರಾಜ್ ಅವರು. ಎಲ್ಲಾರ್ಗೂ ಹೋಲಿಕೆ ಮಾಡ್ಕೊಂಡ್ರೆ ಧನರಾಜ್ ಅವರು ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಅಂತ ನನ್ಗನ್ನಿಸ್ತು ಗುರು. ಇಲ್ಲಿ ಉತ್ತಮ ಕೊಟ್ಟಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಬಟ್ ಕಳಪೆ ವಿಚಾರದಲ್ಲಿ ಬಂತಂದ್ರೆ ಹನುಮಂತಣ್ಣಗೆ ಕೊಡ್ತಾರೆ. ಕಳಪೆ ಕೊಟ್ಬಿಟ್ಟು ಹನುಮಂತಣ್ಣಗೆ ಏನ್ ಹೇಳ್ತಾರೆ, ನೀವು ಚೆನ್ನಾಗಿ ಇನ್ವಾಲ್ವ್ ಆಗಿಲ್ಲ, ಇನ್ನೂ ಚೆನ್ನಾಗಿ ಕಾಣಿಸ್ಕೋಬೇಕಾಗಿತ್ತು, ಎಂಟರ್ಟೈನ್ಮೆಂಟ್ ಮಾಡ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹನುಮಂತಣ್ಣಗೆ ಒಂದ್ ಕಡೆಯಿಂದ ಎಲ್ಲ 9 ಜನನು ತಗೊಂಡೋಗಿ ಕಳಪೆ ಕೊಡ್ತಾರೆ. ಗುರು ಈ ವಾರ ಎಲ್ಲರೂ ಕಳಪೆನೆ ಗುರು. ಯಾರು ಚೆನ್ನಾಗಿ ಟಾಸ್ಕ್ ಅನ್ನ ಆಡಿಲ್ಲ. ನನ್ಗೆ ಅನ್ಸಿರೋ ಪ್ರಕಾರ ಯಾರು ಚೆನ್ನಾಗಿ ಆಡಿಲ್ಲ. ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ BB ಹೋಟೆಲ್, BB ರೆಸಾರ್ಟ್ ಟಾಸ್ಕ್ ಅಂತ ಬಂದಾಗ ಎಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ಗೊತ್ತಾಗೋರು. ಸಕ್ಕದಾಗಿ ಫನ್ ಅನ್ನ ಜನರೇಟ್ ಮಾಡ್ತಾರೆ. ಬಟ್ ಆದ್ರೆ ಇಲ್ಲಿ ಇವ್ರು ತಗೊಂಡೋಗಿದ್ ವೇಳೆ ಬೇರೆ ತರ ತಗೊಂಡೋದ್ರು. ಇವ್ರು ಫಸ್ಟ್ ಆಫ್ ಆಲ್ ಗೇಮ್ ಅನ್ನೋದೇ ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲ ಅನ್ನೋದು ನನ್ನ ಒಪಿನಿಯನ್. ಕಳಪೆ ಅನ್ನೋದು ಎಲ್ಲಾರ್ಗೂ ಡಿಸರ್ವೇ ಗುರು. ಯಾರು ಕೊಟ್ರು ಡಿಸರ್ವೇ ಕಳಪೆ. ನಿಜವಾಗ್ಲು ಅಷ್ಟು ಇದರಲ್ಲಿ ಈ ವಾರ ಆಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಹನುಮಂತಣ್ಣ ಸ್ಪೋರ್ಟಿವ್ ಆಗಿ ತಗೊಂಡು ನೀವು ಕೊಟ್ಟಿದ್ದೀರಾ ಅಂತ ನಾನು ಕುಗ್ಗೋದಿಲ್ಲ, ಬೌನ್ಸ್ ಬ್ಯಾಕ್ ಆಗ್ತೀನಿ ಅಂತ ಅಂದ್ಬಿಟ್ಟು ಜೈಲಲ್ಲಿ ಹೋಗ್ತಾರೆ. ಆ ಜೈಲಲ್ಲಿ ಕೂಡ ಚೆನ್ನಾಗಿ ಸಕ್ಕದಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಗುರು. ಸೂಪರ್ ಆಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಅದರಲ್ಲೂ ಒಂದು ಆಡಿ ಸಕ್ಕದಾಗಿ ಹನುಮಂತಣ್ಣ ಟೂ ಗುಡ್ ಅಂತ ಹೇಳ್ಬೋದು. ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಜ್ಯುವೆಲರಿ ಒಂದು ಫ್ಯಾಷನ್ ಶೋ ಬೇರೆ ಇದ್ ಮಾಡ್ತಾರೆ. ಆ ರ್ಯಾಂಪ್ ವಾಕ್ ಇದ್ ಮಾಡ್ತಾರೆ. ಆ ಇದ್ರಲ್ಲಿ ಕೂಡ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಎಕ್ಸ್ಪೆಷಲಿ ಐಶ್ವರ್ಯ ಮತ್ತೆ ಧನರಾಜ್ ಇವರು ನಮ್ಮ ಹನುಮಂತಣ್ಣ ಅವರು ಚೆನ್ನಾಗಿ ಮಾಡ್ತಾರೆ. ಅವ್ರ ಟೀಮು ವಿನ್ ಆಗುತ್ತೆ. ಅವ್ರಿಗೆ 55,000 ರೂಪಾಯಿ ಇದು ಕೂಡ ಕೊಡ್ತಾರೆ, ಅವ್ರಿಗೆ ವೋಚರ್ ಕೂಡ ಕೊಡ್ತಾರೆ. ತುಂಬಾ ಟೂ ಗುಡ್ ಚೆನ್ನಾಗಿತ್ತು ಅವ್ರದ್ದು ಪರ್ಫಾರ್ಮೆನ್ಸ್ ಅಂತ ನನಗನ್ನಿಸ್ತು. ಅದೆಲ್ಲ ಆದ್ಮೇಲೆ ಓವರ್ ಆಲ್ ಲಕ್ಸುರಿ ಬಜೆಟ್ ಪಾಯಿಂಟ್ಸ್ ಅಂತ ಬಂದಾಗ 10,000 ಪಡ್ಕೊಂಡಿದ್ದೀರಾ. ಬಟ್ ಆದ್ರೆ ಅದನ್ನ ಬಿಗ್ ಬಾಸ್ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ರೀಸನ್ ಏನಪ್ಪಾ ಅಂತಂದ್ರೆ ಮೈಕ್ ಇಲ್ದೆ ಮಾತಾಡೋದು, ಲೈಟ್ ಆಫ್ ಮಾಡೋಕ್ ಮುಂಚೆ ಮಲಗೋದು, ಬ್ಲೈಂಡ್ಸ್ ಕ್ಲೋಸ್ ಮಾಡಿದ್ರು ಕೂಡ ಸ್ಮೋಕಿಂಗ್ ಝೋನ್ಗೆ ಹೋಗೋದು ಅಂತ ಅಂದ್ಬಿಟ್ಟು ರೀಸನ್ಸ್ ಅನ್ನ ಕೊಡ್ತಾರೆ ಗುರು. ಈ ಸೀಸನ್ ಅಲ್ಲಿ ರೂಲ್ಸ್ ಅಂದ್ರೆ ಇವ್ರಿಗೆ ಹೌಸ್ ಮೇಟ್ಸ್ಗೆ ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲ ಗುರು. ನಿಜವಾಗ್ಲು ಹೇಳಿ ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಸುದೀಪ್ ಅಣ್ಣ ಆಗಿರ್ಬೋದು, ಹೇಳಿ ಸಾಕಾಗೋಗಿದೆ ಅವ್ರಿಗೂ. ಇನ್ನೆಷ್ಟೆಂತ ಮಾಡ್ತಾರೆ, ಅದಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ. ನಮ್ಮನ್ನು ಕ್ಷಮಿಸಿ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು 10 ಸಲ ಬರ್ದು ಆ ಬೋರ್ಡ್ ಮೇಲೆ ಬರ್ದು ಸ್ಟೋರ್ ರೂಮ್ ಅಲ್ಲಿ ಇಡಿ ಅಂತ ಅಂದ್ಬಿಟ್ಟು ಹೇಳಿ ಆ ಲಕ್ಸುರಿ ಪಾಯಿಂಟ್ಸ್ ಕೂಡ ವಾಪಸ್ ತಗೊಂತಾರೆ. ಯಾವುದೇ ಪಾಯಿಂಟ್ಸ್ ಕೂಡ ಬರೋದಿಲ್ಲ. ಅದೆಲ್ಲ ಆದ್ಮೇಲೆ ಕೊನೆಯದಾಗಿ ವಿಕ್ಕಿ ಮತ್ತೆ ಭವ್ಯ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಬಟ್ ಭವ್ಯ ತುಂಬಾ ಫೀಲ್ ಆಗಿದ್ದಾರೆ ಗುರು. ನಿಜವಾಗ್ಲು
ಇದು ಮೋಸ ಮಾಡಿ ಗೆದ್ರೆ ನನಗೆ ಬೇಡ, ಸಾಟರ್ಡೆ ಏನಾದ್ರೂ ಪಾಯಿಂಟ್ ರೈಸ್ ಆದ್ರೆ ನಾನು ವಾಪಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಅವರು ಕ್ಲಿಯರ್ ಆಗಿ ಸ್ವಲ್ಪ ಭವ್ಯ ಅವರು ಥಿಂಕ್ ಮಾಡ್ಬೇಕಾಗಿತ್ತು ಗುರು. ರಜತ್ ಅವ್ರು ಹೇಳ್ತಾರೆ, ಬಟ್ ಆದ್ರೆ ಅವ್ರು ಥಿಂಕ್ ಮಾಡಿಲ್ಲ. ಹೀಟ್ ಆಫ್ ದಿ ಮೂವ್ಮೆಂಟ್ ಅಲ್ಲಿ ತಗೊಂಡೋಗಿ ಬಾಲನ್ನ ಹಾಕಿ ಮಿಸ್ಟೇಕ್ ಆಯ್ತು ಅನ್ನೋದು ನನ್ನ ಒಪಿನಿಯನ್. ಓವರ್ ಆಲ್ ಕೊನೆಯದಾಗಿ ನೋಡಿದ್ರೆ ಧನರಾಜ್ ಅವರು ಹನುಮಂತ್ ಅವ್ರಿಗೆ ನಾನು ಕಳಪೆ ಕೊಟ್ಟಿದ್ದು ಮಿಸ್ಟೇಕ್ ಆಯ್ತು, ನಮ್ಮ ಟೀಮ್ ಪರ್ಫಾರ್ಮೆನ್ಸ್ ಕಡಿಮೆ ಇತ್ತು, ಅವ್ರದ್ದು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಎಮೋಷನಲ್ ಆಗ್ತಾರೆ ಗುರು. ಆ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನನಗೆ ಧನರಾಜು ಇಷ್ಟ ಆಗ್ಲಿಲ್ಲ ಗುರು. ಏನಾದ್ರೂ ಇದ್ದಿದ್ರೆ ಸ್ಟ್ಯಾಂಡ್ ತಗೊಂಡು ಆಗ್ಲೇ ಹೇಳ್ಬೇಕಾಗಿತ್ತು. ಕೊನೆಯಲ್ಲಿ ಆ ತರ ಹತ್ಕೊಂಡು ನನ್ ಮನ್ಸಲ್ಲಿರೋದನ್ನ ನಾನು ಹೇಳ್ತೀನಿ, ಹೇಳಿದ್ದು ಟೂ ಗುಡ್, ಬಟ್ ಹೇಳೋ ಜಾಗದಲ್ಲಿ ಹೇಳ್ಬೇಕಾಗಿತ್ತು. ಅಲ್ಲಿ ಹೇಳ್ತಾ ಇದ್ರೆ ಏನ್ ಅನಿಸ್ತಾ ಇತ್ತು ಅಂತಂದ್ರೆ ಸಿಂಪತಿಗೋಸ್ಕರ, ವೋಟಿಂಗ್ಗೋಸ್ಕರ ಈ ತರ ಮಾಡ್ತಾ ಇದಾರ ಅಂತ ನನ್ಗೆ ಅನಿಸ್ತು ಗುರು. ನಿಮ್ಗೇನ್ ಅನಿಸ್ತು ಅಂತ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು. ನನ್ಗೇನ್ ಅನಿಸ್ತು ಅಂತ ನಾನು ಜೆನ್ಯೂನ್ ಆಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದ್ರಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಷ್ಟೇ, ನಿಮ್ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ. ನಿಮ್ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಇವರು ಭವ್ಯ ಅವರು ಕ್ಲಿಯರ್ ಕಟ್ಟು ಅದು ಫೌಲೆ, ಅದು ಗೊತ್ತಿದ್ದು ಮಾಡಿದ ಮಿಸ್ಟೇಕು. ರಜತ್ ಅವರು ಅಲ್ಲೇ ಹೇಳ್ಬೇಕಾಗಿತ್ತು, ಬಟ್ ರಜತ್ ಅವರು ವಾಯ್ಸ್ ರೈಸ್ ಮಾಡಿಲ್ಲ. ಉಸ್ತುವಾರಿಗಳು ಕ್ಲಿಯರ್ ಆಗಿ ನೋಡ್ಬೇಕಾಗಿತ್ತು, ಉಸ್ತುವಾರಿಗಳು ನೋಡಿಲ್ಲ. ಮೋಕ್ಷಿತ್ ಅವರು ರೈಸ್ ಮಾಡ್ಬೇಕಾಗಿದ್ದ ಟೈಮಲ್ಲಿ ರೈಸ್ ಮಾಡಿದ್ರೆ ರಾಂಗ್ ಟೈಮಲ್ಲಿ ರೈಸ್ ಮಾಡಿದ್ರು ಅಂತ ನನ್ಗನಿಸ್ತು. ಓವರ್ ಆಲ್ ಎಪಿಸೋಡ್ ನೋಡಿದಾಗ ತುಂಬಾ ಟೂ ಗುಡ್ ಎಪಿಸೋಡ್ ನೆನ್ನೆ ಅಂತ ಅನ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.